ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಪಾರ್ಕರ್. ನಾನು SHNJ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊದಲನೇ ಅಧ್ಯಾಯವಾದಂಥ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಬಗ್ಗೆ ಪ್ರಯತ್ನ ಮಾಡೋಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ದೈಹಿಕ ಶಿಕ್ಷಣ ಯಾವ ರೀತಿ ಇತ್ತು, ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣ ಪರಿಸ್ಥಿತಿ ಹೇಗಿತ್ತು, ಪ್ರಸ್ತುತ ಮತ್ತು ನಂತರದ ದಿನಗಳಲ್ಲಿ ಅಂದರೆ ಇವಾಗ ನಾವು ದೈಹಿಕ ಶಿಕ್ಷಣದ ಬಗ್ಗೆ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ 1857ರಲ್ಲಿ ಲಾರ್ಡ್ ಮೆಕಾಲೆ ಅವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ ನಮ್ಮ ದೇಶದಲ್ಲಿ ವಿಶೇಷವಾಗಿ ಮಿಷನರಿ ಶಾಲೆಗಳು ಪ್ರಾರಂಭವಾದವು, ಅಂದರೆ ಕಾನ್ವೆಂಟ್ ಶಾಲೆಗಳು ಪ್ರಾರಂಭವಾದವು. ಈ ಮಿಷನರಿ ಶಾಲೆಗಳು ಪ್ರಾರಂಭವಾಗೋದ್ರಿಂದ ನಮ್ಮಲ್ಲಿ ಏನಾಯ್ತಂದ್ರೆ ನಮ್ಮ ದೇಶದ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳನ್ನು ಏನಾಯ್ತು ಕಡೆಗಣಿಸಲಾಯಿತು. ಎಲ್ಲ ಪೂರ್ತಿ ಏನಂದ್ರೆ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಪೂರ್ತಿ ಪಾಶ್ಚಿಮಾತ್ಯೀಕರಣ ಆಯ್ತು. ಅಂದ್ರೆ ಎಲ್ಲ ಮಮ್ಮಿ ಡ್ಯಾಡಿ ಸಂಸ್ಕೃತಿ ಬಂತು. ಸೊ ಹೀಗಾಗಿ ನಮ್ಮ ದೇಶದಲ್ಲಿ ಕ್ರೀಡೆ ಮತ್ತು ದೈಹಿಕ ಶಿಕ್ಷಣವನ್ನು ಹೆಚ್ಚು ಅಭಿವೃದ್ಧಿಪಡಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ದೇಶದ ಕೇಂದ್ರ ಸರ್ಕಾರವು ಬೇರೆ ಬೇರೆ ಸಮಿತಿಗಳನ್ನು ರಚನೆ ಮಾಡುತ್ತೆ. ಆ ಸಮಿತಿಗಳು ಅಧ್ಯಯನ ಮಾಡಿ ತಮ್ಮ ವರದಿಗಳನ್ನು ಸರ್ಕಾರಕ್ಕೆ ಸಲ್ಲಿಸುವುದು. ಸೊ ಅದರಲ್ಲಿ ಮೊದಲನೇದಾಗಿ 1948ರಲ್ಲಿ ತಾರಾಚಂದ್ ಸಮಿತಿ ಅಂತೆ. ಸೊ ಈ ಸಮಿತಿಯ ಕೆಲಸಗಳು ಏನಪ್ಪಾ ಅಂತಂದ್ರೆ ಮಾಧ್ಯಮಿಕ ಶಾಲೆಗಳಲ್ಲಿ ನಾವು ಯಾವ ತರನಾಗಿ ದೈಹಿಕ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ ಡಾಕ್ಟರ್ ರಾಧಾಕೃಷ್ಣನ್ ಸಮಿತಿ, ಅಂದರೆ ಇವರು ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣವನ್ನ ನಾವು ಯಾವ ರೀತಿ ಅಳವಡಿಸಬೇಕು ಅಂತಕ್ಕಂಥದ್ದು. ಹೀಗೆ ಈ ಎರಡೂ ಸಮಿತಿಗಳು ಏನ್ ಮಾಡ್ತಂದ್ರೆ ಸಾಕಷ್ಟು ಅಧ್ಯಯನ ಮಾಡ್ತವೆ. ಅಧ್ಯಯನ ಮಾಡಿಬಿಟ್ಟು ಏನು ಸರ್ಕಾರಕ್ಕೆ ತಮ್ಮ ವರದಿಯನ್ನ ಕೊಡ್ತವೆ. ಏನೇನು ವರದಿ ಕೊಡ್ತವೆ ಅಂದ್ರೆ ನಮ್ಮ ದೇಶದಲ್ಲಿ ಕೇಂದ್ರೀಯ ಕಾಲೇಜು ಸ್ಥಾಪಿಸುವುದು, ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ದೈಹಿಕ ಶಿಕ್ಷಕ ಅಂದ್ರೆ ನಾವು ಹೆಂಗೆ ಟೀಚರ್ಸ್ ಇದೀವಲ್ಲ, ಸೊ ಅವರಿಗೆ ಏನ್ ಮಾಡುದು ಕ್ರೀಡೆಯ ಬಗ್ಗೆ ಮತ್ತು ದೈಹಿಕ ಶಿಕ್ಷಣದ ಬಗ್ಗೆ ತರಬೇತಿಯನ್ನು ನೀಡಲಿಕ್ಕೆ ಅಂದ್ರೆ ಭಾರತ ಮಟ್ಟದಲ್ಲಿ ಕೇಂದ್ರೀಯ ಕಾಲೇಜನ್ನ ಸ್ಥಾಪಿಸುವುದು. ಆಮೇಲೆ ದೈಹಿಕ ಶಿಕ್ಷಣ ತರಬೇತಿ ಕಾಲೇಜು ಅಂದ್ರೆ ಉದಾಹರಣೆಗೆ ಪ್ರಾಥಮಿಕ ಶಾಲೆಗಳಲ್ಲಿ ಟೀಚರ್ಸ್ ಇರ್ತಾರೆ, ಪ್ರೌಢಶಾಲೆಗಳಲ್ಲಿ ಟೀಚರ್ಸ್ ಇರ್ತಾರೆ, ಕಾಲೇಜುಗಳಲ್ಲೂ ಟೀಚರ್ಸ್ ಇರ್ತಾರೆ. ಉದಾಹರಣೆಗೆ ಪ್ರಾಥಮಿಕ ಶಾಲೆಗಳಲ್ಲಿ ಅವರಿಗೆ ಮೊದಲು ಏನಿತ್ತಂದ್ರೆ SSLC ಆದ್ಮೇಲೆ 10 ತಿಂಗಳದ CPED ಕೋರ್ಸ್ ಅಂತ ಇತ್ತು. ಸೊ ಆ ಕೋರ್ಸ್ ಮೇಲೆ ಅವರು ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಬಹುದಿತ್ತು. ಹಾಗೆ ಇನ್ನು ಪ್ರೌಢಶಾಲೆಗಳಲ್ಲಿ ಪದವಿ ನಂತರ ಅಂದ್ರೆ BA BCom BSc ಆದ್ಮೇಲೆ ಸೊ ಅವ್ರಿಗೇನು 10 ತಿಂಗಳ ತರಬೇತಿ ಇರುತ್ತೆ. ಅದಕ್ಕೆ ಅಂದ್ರೆ BPED ಕಾಲೇಜ್ ಅಂದ್ರೆ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್ ಅಂತೇಳಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳ ಬಗ್ಗೆ ಸಮಗ್ರವಾದಂತ ಅಲ್ಲಿ ತರಬೇತಿಯನ್ನ ಕೊಡ್ತಕ್ಕಂಥದ್ದು. ಹೀಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ತರಬೇತಿಯನ್ನು ಕೊಡಲಿಕ್ಕೆ ಕಾಲೇಜನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಈ ಎರಡು ಸಮಿತಿಗಳು ವರದಿಯನ್ನು ಕೊಡ್ತಾರೆ. ಸೊ ಹಾಗೆ ಕ್ರೀಡಾ ತರಬೇತಿ ಅಂದ್ರೆ ಯುವಕರಿಗೆ ಯಾರಿಗೆ ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸುವಂತ ಆಸಕ್ತಿ ಇರುತ್ತೋ ಅಂತ ಕ್ರೀಡಾಪಟುಗಳಿಗೆ ಏನ್ ಮಾಡೋದು ಕ್ರೀಡಾ ತರಬೇತಿ ಕೊಡೋದು, ಮತ್ತು ವಿಶೇಷವಾಗಿ ಅವರಿಗೆ ಇಷ್ಟವಾದಂತಹ ಕ್ರೀಡೆಗಳ ಬಗ್ಗೆ ತರಬೇತಿಯನ್ನ ಕೊಡ್ತಕ್ಕಂಥದ್ದು. ಇನ್ನು ಮನೋಲ್ಲಾಸಕ್ಕೆ ಬೇಕಾದಂತ ಸಾಹಿತ್ಯವನ್ನ ರಚನೆ ಮಾಡಬೇಕು. ಆಮೇಲೆ ಇಷ್ಟೇ ಆಗಲಿಲ್ಲ, ಇವೆಲ್ಲ ಮುಗಿದ ಮೇಲೆ ಏನ್ ಮಾಡ್ಬೇಕಂದ್ರೆ ಈಗ ಬೇರೆ ಬೇರೆ ವಿಷಯ ಕನ್ನಡ ಪರೀಕ್ಷೆ ಇರುತ್ತೆ, ಇಂಗ್ಲಿಷ್ನಲ್ಲಿ ಅಂದ್ರೆ ಪಾಠಗಳ ಮೇಲೆ ಪರೀಕ್ಷೆಗಳನ್ನು ಮಾಡ್ತೀವಿ, ಗಣಿತನು ಪಾಠಗಳ ಮೇಲೆ ಪರೀಕ್ಷೆ ಮಾಡ್ತೀವಿ. ಹಾಗೆ ದೈಹಿಕ ಶಿಕ್ಷಣವು ಬರೀ
ಕ್ರೀಡೆ ಅದಕ್ಕಷ್ಟೇ ಸೀಮಿತವಾದ್ದು. ಸೊ ಅವ್ರಿಗೂ ಕೂಡ ಏನ್ ಮಾಡಬೇಕು, ದೈಹಿಕ ಶಿಕ್ಷಣ ಪರೀಕ್ಷೆಗಳನ್ನ ನಡೆಸಬೇಕು. ಸೊ ಆಮೇಲೆ ಬರೀ ಪರೀಕ್ಷೆ ಮಾಡಿ ಅಷ್ಟೇ ಬಿಡೋದಲ್ಲ, ಸೊ ಅವುಗಳನ್ನ ಏನ್ ಮಾಡ್ಬೇಕಂದ್ರೆ ಮೌಲ್ಯಮಾಪನ ಮಾಡಬೇಕು. ಅಂದ್ರೆ ಸೊ ಅವನ ಮಗು ಕ್ರೀಡೆ ಅಥವಾ ದೈಹಿಕ ಶಿಕ್ಷಣದ ಬಗ್ಗೆ ಎಷ್ಟು ಏನೋ ತಿಳ್ಕೊಂಡಿದೆ ಅಂತಕ್ಕಂಥದ್ದನ್ನ ಮೌಲ್ಯಮಾಪನ ಮಾಡಬೇಕು ಮತ್ತು ತರಬೇತಿಯನ್ನ ಕೊಡಬೇಕು. ಸೊ ಹಾಗೆ ದೈಹಿಕ ಶಿಕ್ಷಣದ ಅಭಿವೃದ್ಧಿ ಬಗ್ಗೆ ನೀವು ಸಮಿತಿಗಳು ವರದಿ ಕೊಡ್ತವೆ. ಇನ್ನು ನಮ್ಮ ದೇಶದಲ್ಲಿ ಅಂದ್ರೆ ಮೊದಲು ಮದ್ರಾಸ್ ಅಂದ್ರೆ ಈಗಿನ ತಮಿಳುನಾಡಿನ ರಾಜಧಾನಿ ಚೆನ್ನೈ ಅಂತ ಕರಿತೀವಿ. ಪ್ರಾರಂಭದಲ್ಲಿ ಅದು ಮೂಲ ಹೆಸರು ಮದ್ರಾಸ್ ಅಂತ ಇತ್ತು. ಆಮೇಲೆ ಮುಂಬೈ, ಪಶ್ಚಿಮ ಬಂಗಾಳ. ಸೊ ಅಲ್ಲೆಲ್ಲ ಏನಿತ್ತಂದ್ರೆ ನಮ್ಮ ದೇಶದಲ್ಲಿ ಮೊದಲು ಕ್ರೀಡೆ ಮತ್ತು ದೈಹಿಕ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣದ ಕಾಲೇಜುಗಳು ಇದ್ವಲ್ಲಿ ಅಲ್ಲಿ ಏನಾಗ್ತಿತ್ತು, ತರಬೇತಿ ಅದೇ ಮಾದರಿ ಏನ್ ಮಾಡ್ಬೇಕು, ಮೇಲ್ವಿಚಾರಣೆ ವ್ಯವಸ್ಥೆ ಮಾಡ್ಬೇಕು. ಬರೀ ನಾವೀಗ ಸಮಿತಿ ಮಾಡಿದ್ವಿ, ವರದಿ ಕೊಟ್ಟು ಹೋದ್ರು ಹಂಗೇನಿಲ್ಲ. ಅವುಗಳನ್ನ ಮಾಡ್ಬೇಕಂದ್ರೆ ಮೇಲ್ವಿಚಾರಣೆ ಮಾಡ್ಬೇಕು. ಅಂದ್ರೆ ಯಾವ ರೀತಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳು ಅಭಿವೃದ್ಧಿ ಹಂತದಲ್ಲಿವೆ ಅನ್ನೋದನ್ನ ಏನ್ ಮಾಡಬೇಕು, ನಾವು ಮೇಲ್ವಿಚಾರಣೆ ಮಾಡಬೇಕು ಅಂತಕ್ಕಂಥದ್ದು. ಇನ್ನು ನಮ್ಮ ದೇಶದಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳು ಹೆಚ್ಚು ಅಭಿವೃದ್ಧಿ ಆಗಬೇಕಾದ್ರೆ ಅಖಾಡ ಅಂದ್ರೆ ಏನು, ಯಾರು ಹೇಳ್ತೀವಿ? ಅಖಾಡ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಗರಡಿ ಮನೆಗಳು ಇರ್ತವೆ. ಇವೆಲ್ಲ ಗರಡಿ ಮನೆಗಳು ಪೂರ್ತಿ ಮೇಲೆಲ್ಲ ಮನೆ ಇದ್ದಂಗೆ ಇರುತ್ತೆ. ಭೂಮಿನ ಅಲ್ಲಿ ಬರೀ ಒಂದು ಬಾಗಿಲು ಮಾತ್ರ ಇರುತ್ತೆ, ಒಳಗಡೆ ಎಲ್ಲ ಕೆಂಪನೆ ಮಣ್ಣು ಹಾಕಿರ್ತಾರೆ. ಅದರಲ್ಲಿ ಏನ್ ಮಾಡ್ತಿದ್ರೆ ಪೈಲವಾನರು ತಮ್ಮ ತರಬೇತಿಯನ್ನ ಪಡ್ಕೊಳ್ತಿರ್ತಾರೆ. ಸೊ ಈ ಅಖಾಡ ನಾವು ಅಖಾಡ ಮತ್ತೆ ಇನ್ನೂ ಬೇರೆ ಅಂತಾರೆ. ಅಖಾಡ ಅಂದ್ರೆ ಈಗ ನಾವು ಮಹಾರಾಷ್ಟ್ರ ಕಡೆಗೆ ಹೋದ್ರೆ ಕೊಲ್ಲಾಪುರ, ಸೊಲ್ಲಾಪುರ, ಮೀರಜ್, ಸಾಂಗ್ಲಿ ಅಲ್ಲೆಲ್ಲ ಅಖಾಡಗಳು. ಈ ಕೆಲವೊಂದು ಚಲನಚಿತ್ರಗಳಲ್ಲಿ ತೋರಿಸ್ತಿರ್ತಾರೆ ಗರಡಿ ಮನೆ, ಓಪನ್ ಗರಡಿ ಮನೆ. ಸೊ ಅಲ್ಲಿ ಏನಿದ್ರು ಓಕೆ ಅಖಾಡ ಅಂದ್ರೆ ನಾನು ಕುಸ್ತಿ ಬಗ್ಗೆ ನನಗೆ ಹೆಚ್ಚು ಆಸಕ್ತಿ ಇದೆ ಅಂದ್ರೆ ಅಲ್ಲಿ ನಾನು ತರಬೇತಿನ ಪಡ್ಕೊಳ್ಬಹುದು. ಅಲ್ಲೇ ಇರೋದು, ವರ್ಷ ಪೂರ್ತಿನೇ ಅಲ್ಲೇ ಇರೋದು, ಊಟ ವಸತಿ ಎಲ್ಲ ಅಲ್ಲೇ. ಅಂದ್ರೆ ಅಲ್ಲಿ ಕುಸ್ತಿ ಬಗ್ಗೆ ತರಬೇತಿ ಕೊಡ್ಲಿಕ್ಕೆ ತರಬೇತಿದಾರ ಇರ್ತಾರೆ. ಸೊ ಅಲ್ಲೇ ಅವರಿಗೆ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಅಲ್ಲಿ ಕುಸ್ತಿ ಕ್ರೀಡೆ ಬಗ್ಗೆ ಅವರಿಗೆ ತರಬೇತಿಯನ್ನ ಕೊಡ್ತಾರೆ. ಸೊ ಅವಕ್ಕೆ ನಾವು ಅಖಾಡ ಅಂತ ಕರಿತೀವಿ. ಇನ್ನು ವ್ಯಾಯಾಮ ಶಾಲೆ ಇವೆಲ್ಲ ನೋಡಿದ್ರೆ ನಗರ ಪ್ರದೇಶಗಳಲ್ಲಿ ಇವಾಗೆಲ್ಲ ಜಿಮ್ ಜಿಮ್ ಬರೋಕ್ಕಿಂತ ಪೂರ್ವದಲ್ಲಿ ನಗರ ಪ್ರದೇಶಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಯುವಕರೇ ಸೇರಿ ಏನ್ ಮಾಡ್ಕೊಂಡಿದ್ರು ಅಂದ್ರೆ ವ್ಯಾಯಾಮ ಶಾಲೆಗಳನ್ನ ಸ್ಥಾಪನೆ ಮಾಡ್ಕೊಂಡಿದ್ರು. ಏನ್ ಮಾಡ್ತಿದ್ರಪ್ಪ ಅಲ್ಲಿ ಅಂತಂದ್ರೆ, ಸೊ ಅವರ ಶರೀರದ ಅವಯವಗಳಿಗೆ ಉದಾಹರಣೆಗೆ ಕೈ, ಕಾಲು, ಸೊಂಟ, ಎದೆ, ನಮ್ಮ ಶರೀರದ ಯಾವ ಭಾಗಗಳನ್ನ ನಾವು ಗಟ್ಟಿ ಮಾಡ್ಕೋಬೇಕು. ಸೊ ಅಲ್ಲಿ ಅದು ಬೇಕಾದಂತ ಉಪಕರಣಗಳಿರ್ತವು. ಸೊ ಅಲ್ಲಿ ನಾವು ಏನ್ ಮಾಡ್ತಿದ್ವು, ಆ ವ್ಯಾಯಾಮ ಶಾಲೆಯಲ್ಲಿ ವ್ಯಾಯಾಮವನ್ನ ಮಾಡಬೇಕು. ಉದಾಹರಣೆಗೆ ವೇಟ್ ಲಿಫ್ಟಿಂಗ್ ಎತ್ತದು, ಡಂಬೆಲ್ಸ್ ಅಂತ ಇರುತ್ತೆ. ಸೊ ಸಿಂಗಲ್ ಬಾರು, ಡಬಲ್ ಬಾರು, ಹೀಗೆ ಬೇರೆ ಬೇರೆ ಅಲ್ಲಿ ಉಪಕರಣಗಳಿರ್ತವೆ. ಆ ಉಪಕರಣದೊಂದಿಗೆ ನಾವೇನ್ ಮಾಡಬೇಕು, ವ್ಯಾಯಾಮನ ಮಾಡ್ತಕ್ಕಂಥದ್ದು. ಅದು ಹೋಗಿ ಏನ್ ಬಂದಿದೆ ಅಂದ್ರೆ ಜಿಮ್. ನಗರ ಪ್ರದೇಶದಲ್ಲಿ ನೋಡೋದಿಲ್ಲ, ಜಿಮ್ಗಳು ಪ್ರತಿ ಏರಿಯಾಕ್ಕೂ ಒಂದೊಂದು ಜಿಮ್ಗಳು ಇರುತ್ತೆ. ಅಂದ್ರೆ ಸೊ ಆ ಜಿಮ್ ಅಂದ್ರೆ ಎಲ್ಲ ಮಷೀನೇ ಇರುತ್ತೆ. ಇಲ್ಲಿ ಶರೀರದ ಯಾವ ಭಾಗನ ನೀನು ಗಟ್ಟಿಯಾಗಿ ಮಾಡ್ಕೊಳ್ಬೇಕು, ಸೊ ಆ ಭಾಗಕ್ಕೆ ಅದೇನ್ ಮಾಡ್ತದೆ, ಎಕ್ಸರ್ಸೈಸ್ ಅನ್ನ ಮಾಡ್ಬೋದು. ಉದಾಹರಣೆಗೆ ಒಬ್ಬ ಜಾವ್ಲಿನ್ ಇಶ್ಯೂ ಅಂತ ಕ್ರೀಡಾಪಟು ಇದನ್ನು ತಿಳ್ಕೊಡ್ರಿ. ಸೊ ಜಾವ್ಲಿನ್ ಇಶ್ಯೂ ಬೇಕಂದ್ರೆ ಸೊ ಅವನ ಕೈಗಳ ಮಸಲ್ಸ್ ಅನ್ನ ಸ್ಟ್ರಾಂಗ್ ಆಗಿರ್ಬೇಕು, ಶೋಲ್ಡರ್ ಮಸಲ್ಸ್ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಸ್ಟ್ರಾಂಗ್ ಆಗ್ಬೇಕಾದ್ರೆ ಸೊ ನಾವು ಹೆಚ್ಚು ವ್ಯಾಯಾಮವನ್ನ ಮಾಡಿಸ್ಬೇಕು. ಸೊ ಆ ಜಿಮ್ಗೆ ಹೋದ್ರೆ ನಾವು ಸೊ ಇದಕ್ಕೆ ಬೇಕಾದಂತ ಸೊ ಅಲ್ಲಿ ಏನಿರ್ತವೆ ಅಂದ್ರೆ ಉಪಕರಣಗಳಿರ್ತವೆ. ಬರೀ ನಮ್ಮ ಕೈಗಳನ್ನಷ್ಟೇ ಸ್ಟ್ರಾಂಗ್ ಮಾಡ್ಕೋಬೇಕು. ಆಮೇಲೆ ನಮ್ಮ ಸೊಂಟ ಗಟ್ಟಿ ಮಾಡ್ಕೋಬೇಕು. ಸೊಂಟಕ್ಕೆ ಬೇಕಾದಂತ ಉಪಕರಣಗಳಿರ್ತೀವಿ. ಸೊ ಅವನ್ನ ಅಲ್ಲಿ ಆ ಉಪಕರಣ ಜೊತೆ ನಾವು ವ್ಯಾಯಾಮನ ಮಾಡ್ಕೋಬಹುದು. ಸೊ ಹೀಗೆ ಈ ವ್ಯಾಯಾಮ ಶಾಲೆ ಇರ್ತವೆ. ಇನ್ನು ಕ್ರೀಡಾ ಕ್ಲಬ್, ಉದಾಹರಣೆಗೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಕ್ರೀಡಾ ಸಂಘಗಳನ್ನ
ಸ್ಥಾಪನೆ ಮಾಡ್ಕೊಳ್ತೀವಿ. ಅಂದರೆ ನಾವೇ ಯುವಕರೆಲ್ಲ ಸೇರಿಕೊಂಡು ಸದಸ್ಯರೆಲ್ಲ ಆಗಿ ಅದರಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಸದಸ್ಯರು ಅಂತೇಳಿ ನಾವೇ ಸೇರ್ಕೊಂಡು ಏನು ಮಾಡಿರ್ತೀವಿ, ಸಂಘಗಳನ್ನು ರಚನೆ ಮಾಡ್ಕೊಂಡು. ಸೊ ಆ ಕ್ರೀಡಾ ಕ್ಲಬ್ಗಳ ಉದ್ದೇಶ ಏನಪ್ಪ ಅಂದರೆ ಬಿಡುವಿನ ವೇಳೆಯಲ್ಲಿ, ಉದಾಹರಣೆಗೆ ಬೆಳಗ್ಗೆ ಅಥವಾ ಸಾಯಂಕಾಲ ಯಾವುದಾದ್ರೂ ಒಂದು ಕ್ರೀಡೆಯ ಬಗ್ಗೆ, ಖೋ ಖೋ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ವಾಲಿಬಾಲು, ಹೀಗೆ ಅವರಲ್ಲಿ ಯಾವ್ಯಾವ ಆಸಕ್ತಿ ಕ್ರೀಡೆಗಳಿದ್ದಾವೆ ಸೊ ಅವುಗಳನ್ನು ನಾವು ಏನು ಸಂಘದ ಸದಸ್ಯರೆಲ್ಲ ಸೇರಿಕೊಂಡು ಪ್ರತಿನಿತ್ಯ ಪ್ರಾಕ್ಟೀಸನ್ನು ಮಾಡೋದು. ಆಮೇಲೆ ಪ್ರಾಕ್ಟೀಸ್ ಮಾಡಿ ಅಂದರೂ ಬೇರೆ ಬೇರೆ ಕಡೆ ಸ್ಪರ್ಧೆ ಇದ್ದಾಗ ಸೊ ನಾವು ಕೂಡ ಅಲ್ಲಿ ಹೋಗಿ ಭಾಗವಹಿಸ್ಬೋದು. ಸೊ ಹೀಗೆ ಕ್ರೀಡಾ ಕ್ಲಬ್ಗಳು ಕೂಡ ಏನು ಕೆಲಸಗಳನ್ನು ಮಾಡ್ತಾ ಇದೆ. ಸೊ ಹೀಗೆ ನಮ್ಮ ಭಾರತ ದೇಶದಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳನ್ನು ಏನು ಉತ್ತಮಪಡಿಸಲು ಈ ತಾರಾಚಂದ್ ಸಮಿತಿ ಮತ್ತು ಡಾಕ್ಟರ್ ರಾಧಾಕೃಷ್ಣನ್ ಸಮಿತಿ ಇಡೀ ದೇಶಾದ್ಯಂತ ಅವರು ಬೇರೆ ಬೇರೆ ಭಾಗಗಳಿಗೆ ಹೋಗಿ ಅಧ್ಯಯನ ಮಾಡಿ ಏನು ವರದಿಯನ್ನು ಕೊಟ್ಟರು. ಏನು ಮಾಡಬೇಕು, ಈ ಥರ ಮಾಧ್ಯಮಿಕ ಶಾಲೆಗಳಲ್ಲಿ ನಾವು ದೈಹಿಕ ಶಿಕ್ಷಣವನ್ನು ಅಳವಡಿಸಬೇಕು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣವನ್ನು ಪರಿಚಯಿಸಬೇಕು. ಅಂದರೆ ಅಲ್ಲಿ ನೋಡಿ, ಈಗ ಯೂನಿವರ್ಸಿಟಿಗಳಲ್ಲಿ ಬರೀ ಓದೋದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಸೊ ಹಾಗಾಗಿ ಏನಾಗ್ತದೆ, ಅಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಯನ್ನು ಕಡೆಗಣಿಸಂಗಾಗುತ್ತೆ. ಹೀಗಾಗಿ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ನಾವೇನು ಮಾಡಬೇಕು, ದೈಹಿಕ ಶಿಕ್ಷಣವನ್ನು ಪರಿಚಯಿಸಬೇಕು. ಸೊ ಇದೆಲ್ಲ ಆದಮೇಲೆ 1954ರಲ್ಲಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಆ್ಯಂಡ್ ಕ್ರಿಯೇಷನ್ ಸಮಿತಿ ಅಂತೇಳಿ ಸಮಿತಿಯನ್ನು ರಚನೆ ಮಾಡ್ತಾರೆ. ಸೊ ಈ ಸಮಿತಿ ಇದು ಕೂಡ ಏನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನು ಮಾಡುತ್ತೆ ಅಂದರೆ ಅಡ್ವೈಸ್ ಮಾಡೋದು, ಅದನ್ನು ಮೇಲ್ವಿಚಾರಣೆ ಮಾಡೋದು. ಸೊ ಈ ಒಂದು ಸಮಿತಿಯು ಕೂಡ ಏನು ಸಾಕಷ್ಟು ದೈಹಿಕ ಶಿಕ್ಷಣ ಮತ್ತು ಕ್ರೀಡೆ ಅಭಿವೃದ್ಧಿ ಆಗಲಿಕ್ಕೆ ಇದು ಮಹತ್ತರವಾದಂಥ ಕೆಲಸವನ್ನು ಮಾಡಿದೆ. ಮಕ್ಕಳೇ, ನಾವು ಇವರು ಭಾರತ ದೇಶದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ 1956ರಲ್ಲಿ ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಆ್ಯಂಡ್ ರಿಕ್ರಿಯೇಷನ್ ಎಂಬ ವರದಿಯನ್ನು ಈ ಸಮಿತಿ ಕೊಡುತ್ತೆ. ಸೊ ಆ ವರದಿಯಲ್ಲಿ ಏನಿರುತ್ತೆ ಅಂದರೆ ದೈಹಿಕ ಶಿಕ್ಷಣದ ಅಭ್ಯಾಸಗಳು, ಅಂದರೆ ನಾವು ದೈಹಿಕ ಶಿಕ್ಷಣವನ್ನು ಶಾಲಾಂತರದಲ್ಲಿ ಹೇಗೆ ಅಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥದ್ದು. ಇನ್ನು ಪರೀಕ್ಷಾ ಕ್ರಮ, ಸೊ ಬೇರೆ ವಿಷಯಗಳಿಗೆ ಹೇಗೆ ಪರೀಕ್ಷೆ ಮಾಡ್ತಾರೋ ನಮ್ಮ ದೈಹಿಕ ಶಿಕ್ಷಣಕ್ಕೂ ಕೂಡ ಪರೀಕ್ಷೆಯನ್ನು ಮಾಡಬೇಕು, ಅದರ ಕ್ರಮ ಯಾವ ಥರನಾಗಿರಬೇಕು ಅಂತಕ್ಕಂಥದ್ದು. ಇನ್ನು 3 ವರ್ಷಗಳ ಕಾಲೇಜು ಪ್ರಾರಂಭ, ಅಂದರೆ ದೈಹಿಕ ಶಿಕ್ಷಣದ ಬಗ್ಗೆ ಮತ್ತು ಕ್ರೀಡೆಗಳ ಬಗ್ಗೆ ತರಬೇತಿ ಕೊಡಲಿಕ್ಕೆ ಏನು 3 ವರ್ಷಗಳ ಕಾಲ ಕಾಲೇಜನ್ನು ಪ್ರಾರಂಭ ಮಾಡೋದು. ಈ ಉದಾಹರಣೆಗೆ ನಾವು BA ಸೇರ್ಕೊಂಡಲ್ಲಿ BA ಮೊದಲನೇ ವರ್ಷ, BA 2ನೇ ವರ್ಷ, BA 3, ಹೇಗೆ 3 ವರ್ಷ ನಮಗೆ ಅಲ್ಲಿ ತರಬೇತಿ ಕೊಡ್ತಿರ್ತಾರೋ ಅದೇ ರೀತಿ 3 ವರ್ಷ ನಾವು ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಇನ್ನು 1957ರಲ್ಲಿ ಕೇಂದ್ರ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಏನು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಡಾಕ್ಟರ್ PM ಜೋಶರ್ ಇವರ ನೇತೃತ್ವದಲ್ಲಿ ಏನು ಮಾಡ್ತಾರೆ ಅಂದರೆ 3 ವರ್ಷಗಳ ಏನು ಮಾಡ್ತಾರೆ ಅಂದರೆ ಸ್ನಾತಕ ಪದವಿ ಕಾಲೇಜು, ಅಂದರೆ ನಾವು ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಯ ಬಗ್ಗೆ ಏನು 3 ವರ್ಷಗಳ ಕಾಲ ಸೊ ಆ ಒಂದು ನಾವು ವಿದ್ಯಾಭ್ಯಾಸ ಮಾಡಿದ್ರಿಂದ ಆ ಪದವಿಯನ್ನು ಮುಗಿಸಿದ ಮೇಲೆ ಏನು ಬೇರೆ ಬೇರೆ ಕಡೆ ನಾವು ದೈಹಿಕ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ಬೋದು. ಸೊ ಹೀಗೆ ಆ ಕಾಲೇಜಿನ ಹೆಸರು ಏನಪ್ಪಾ ಅಂತಂದರೆ ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ. ಸೊ ಇದು ಎಲ್ಲಿ ಸ್ಥಾಪನೆ ಆಯ್ತಂದ್ರೆ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥ ಗ್ವಾಲಿಯರ್ನಲ್ಲಿ 1957ರಲ್ಲಿ ಈ ಒಂದು ಪ್ರಪ್ರಥಮವಾಗಿ ಏನು ದೈಹಿಕ ಶಿಕ್ಷಣ ಕಾಲೇಜನ್ನು ಅಲ್ಲಿ ಸ್ಥಾಪನೆ ಮಾಡಿದರು. ತದನಂತರ 1959ರಲ್ಲಿ NPED ದೈಹಿಕ ಅರ್ಹತಾ ಪರೀಕ್ಷೆ ಕಾರ್ಯಗತವನ್ನು ಮಾಡ್ತಾರೆ. ಅಂದರೆ NPED ಅಂದರೆ ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್ ಅಂತೇಳಿ ಒಂದು ಅರ್ಹತಾ ಪರೀಕ್ಷೆಯನ್ನು
ನಡೆಸ್ತಾರೆ. ಸೊ ಆ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಬೇಕು. ಸೊ ಆಮೇಲೆ 1953ರಲ್ಲಿ ರಾಜ್ಕುಮಾರಿ ಅಮೃತ್ ಕೌರ್ ಕ್ರೀಡಾ ಕೋಚಿಂಗ್ ಯೋಜನೆ ಏನಂದ್ರೆ ಪಂಜಾಬ್ ರಾಜ್ಯದಲ್ಲಿ ಬರುತ್ತೆ, ಅಲ್ಲಿ ಪತಿಯಾಳ ಅಂತ ಇದೆ. ಸೊ ಅಲ್ಲಿ ಏನಾಯ್ತಂದ್ರೆ ರಾಜ್ಕುಮಾರಿ ಅಮೃತ್ ಕೌರ್ ಇವರ ಸ್ಮರಣಾರ್ಥ ಅಂದ್ರೆ ಇವ್ರ ಹೆಸರನ್ನ ಇಟ್ಟಿದ್ರು. ಸೊ ಅಲ್ಲಿ ಏನಾಯ್ತು ಅಂದ್ರೆ ಕ್ರೀಡಾ ಕೋಚಿಂಗ್ ಯೋಜನೆ ಅಂದ್ರೆ ಉದಾಹರಣೆಗೆ ಈಗ ನೀನು ಬರೀ ಕಬಡ್ಡಿ ಬಗ್ಗೆ ತರಬೇತಿಯನ್ನು ಪಡ್ಕೊಳ್ಬೇಕಂದ್ರೆ ಸೊ ಅಲ್ಲಿ ಏನಂದ್ರೆ ಕಬಡ್ಡಿ ಬಗ್ಗೆನೆ ಡಿಪ್ಲೊಮಾ ಕೋರ್ಸ್ ಅಂದ್ರೆ 10 ತಿಂಗಳ ಕೋರ್ಸ್ ಇರುತ್ತೆ. ನೀನು ಪೂರ್ತಿ 10 ತಿಂಗಳ ಕಬಡ್ಡಿ ಬಗ್ಗೆನೆ ಅಧ್ಯಯನ ಮಾಡೋದು, ಬೆಳಿಗ್ಗೆ ಸಾಯಂಕಾಲ ಕಬಡ್ಡಿ ಸ್ಕಿಲ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೋದು. ತದನಂತರ ಏನು ಕಾಲೇಜ್ನಲ್ಲಿ ಏನ್ ಮಾಡ್ತಾರೆ ಪಾಠಗಳನ್ನ ಬೋಧನೆ ಮಾಡ್ತಕ್ಕಂಥದ್ದು ಏನು. ಸೊ ಹೀಗೆ ರಾಜ್ಕುಮಾರ್ ಅಮೃತ್ ಕೌರ್ ಕ್ರೀಡಾ ಕೋಚಿಂಗ್ ಯೋಜನೆಯನ್ನ 1953ರಲ್ಲಿ ತರಲಾಗಿತ್ತು. ಇದನ್ನೇ ತದನಂತರ 1961ರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್. ಸೊ ನೋಡಿ, ರಾಜ್ಕುಮಾರಿ ಅಮೃತ್ ಕೌರ್ ಕ್ರೀಡಾ ಕೋಚಿಂಗ್ ಯೋಜನೆ ತದನಂತರ ಅದನ್ನ ಏನ್ ಕರಿತಾರಪ್ಪ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂದ್ರೆ NIS. ಎನ್ ಅಂದ್ರೆ ನ್ಯಾಷನಲ್, I ಅಂದ್ರೆ ಇನ್ಸ್ಟಿಟ್ಯೂಟ್, ಎಸ್ ಅಂದ್ರೆ ಸ್ಪೋರ್ಟ್ಸ್. NIS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಸ್ಪೋರ್ಟ್ಸ್ ಅನ್ನ ಒಂದು ಸಂಸ್ಥೆಯಲ್ಲಿ ಪಂಜಾಬ್ ರಾಜ್ಯದ ಪತಿಯಾಳದಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ ಕ್ರೀಡೆ ಬಗ್ಗೆ ಕೋಚಿಂಗ್ ಕೊಡ್ತಕ್ಕಂಥ ಕಾಲೇಜು ಏನು ಪಂಜಾಬ್ ರಾಜ್ಯದಲ್ಲಿ ಪ್ರಾರಂಭವಾಯಿತು. ತದನಂತರ ಬೇರೆ ಬೇರೆ ಕಡೆನೂ ಇದೆ. ಈಗ ನಮ್ಮ ಬೆಂಗಳೂರಲ್ಲೂ ಕೂಡ NIS ಕೋಚಿಂಗು ಸೆಂಟರ್ ಇದೆ. ಅದಂದ್ರೆ ಅಲ್ಲಿ ಅಗ್ದಿ ಎಲ್ಲ ಕ್ರೀಡೆಗಳ ಬಗ್ಗೆ ಅಲ್ಲಿ ತರಬೇತಿ ಕೊಡೋಂಗಿಲ್ಲ. ಸೊ ನನಗೆ ಉದಾಹರಣೆಗೆ ನಾನು ವಾಲಿಬಾಲ್ ಬಗ್ಗೆ ಆಸಕ್ತಿ ಇದೆ ಅಂದರೆ ಸೊ ನಾವು BA ಆದಮೇಲೆ ಸೊ ಯಾವುದಾದ್ರೂ ಒಂದು ಯೂನಿವರ್ಸಿಟಿ ನ್ಯಾಷನಲ್ಸ್ ಆಗಿದ್ಮೇಲೆ ಸೊ ನಾವು ಆ ಒಂದು ಅರ್ಹತೆ ಮೇಲೆ ಏನು ಮಾಡ್ಬೋದು, ಅಲ್ಲಿ ನಾವು NIS ಕೋಚಿಂಗ್ ಅನ್ನ ಮಾಡಿಕೊಂಡು ಸೊ ಅದು ಮುಗಿದಾದ್ಮೇಲೆ ನಮ್ಗೆ ಏನು ಮಾಡ್ತಾರೆ ಅಂದರೆ ಜಿಲ್ಲೆಗೆ ತರಬೇತಿದಾರನಾಗಿ ನಮಗೆ ಆಯ್ಕೆ ಮಾಡ್ಕೊಳ್ತಾರೆ. ಅಂದರೆ ಉದಾಹರಣೆಗೆ ಸ್ಟೇಡಿಯಂ ಜಿಲ್ಲಾ ಮಟ್ಟದಲ್ಲಿ ಸ್ಟೇಡಿಯಂ ಇರ್ತದೆ, ಅಲ್ಲಿ ನಾವು ಏನು ಮಾಡ್ತೀವಿ ಈ NIS ಮುಗಿಸಿದವ್ರನ್ನ ಏನು ಕ್ರೀಡೆಗಾಗಿ ತರಬೇತಿ ಕೊಡಲಿಕ್ಕೆ ಆಯ್ಕೆ ಮಾಡ್ಬೋದು. ಉದಾಹರಣೆಗೆ ಧಾರವಾಡಕ್ಕೆ ಹೋದಾಗ ನೋಡ್ಬೋದಲ್ಲ ಸ್ಟೇಡಿಯಂಗೆ ಖೋ ಖೋ ಕಲಿಸ್ತಕ್ಕಂಥ ಕೋಚ್ ಇರ್ತಾರೆ, ಕಬಡ್ಡಿ ಕೋಚ್ ಇರ್ತಾರೆ, ಜಿಮ್ನಾಸ್ಟಿಕ್ ಕೋಚ್ ಇರ್ತಾರೆ, ವಾಲಿಬಾಲ್ ಕೋಚ್ ಇರ್ತಾರೆ, ಅಥ್ಲೆಟಿಕ್ ಕೋಚ್ ಇರ್ತಾರೆ. ಅಂದ್ರೆ ಬರೀ ಓಟಗಳ ಬಗ್ಗೆನೆ 10 ತಿಂಗಳು ಅಧ್ಯಯನ ಮಾಡೋದು. ಗೊತ್ತಾಯ್ತಾ? ಇನ್ನು ಎಸೆತಗಳಿಗೆ ಒಬ್ಬ ಕೋಚ್ ಇರ್ತಾನೆ. ಅಂದ್ರೆ ಪ್ರತಿನಿತ್ಯ ಬರೀ ಉದಾಹರಣೆಗೆ ಶಾರ್ಟ್ ಪುಟ್ ಇರ್ಬೋದು, ಜಾವ್ಲಿನ್ ಇರ್ಬೋದು, ಹ್ಯಾಮರ್ ಇರ್ಬೋದು, ಡಿಸ್ಕ್ ಇರ್ಬೋದು, ಬರೀ ಇದ್ರ ಬಗ್ಗೆನೆ ಅವ್ರೇನು ಬೆಳಿಗ್ಗೆ ಸಾಯಂಕಾಲ ತರಬೇತಿಯನ್ನ ಕೊಡೋದು. ಸೊ ಅದಕ್ಕೆ NIS ಅಂದರೆ ಬರೀ ಮೊದಲಿಗೆ NIS ಇತ್ತು, ಇವಾಗ ಏನ್ ಮಾಡಿದ್ರೆ ಅಂದ್ರೆ NS NIS ಏನು NIS ಅಂತೇಳಿ ಮಾಡಿದ್ದಾರೆ. ಸೊ ಈ ಉದಾಹರಣೆಗೆ ನೀವು ಕೂಡ ಮುಂದೆ ಪದವಿ ಮುಗಿಸಿದ ಮೇಲೆ ಈ ಒಂದು NIS ಕೋಚನ್ನ ಮುಗಿಸಿದ ಮೇಲೆ ನೀವು ಕೂಡ ಜಿಲ್ಲೆಗೆ ಏನು ತರಬೇತಿದಾರನಾಗಿ ನೀವು ಸೇವೆಯನ್ನ ಸಲ್ಲಿಸಬಹುದು. ಸೊ ಹೀಗೆ ಈ NIS ಕಾಲೇಜ್ ನಮ್ಮ ದೇಶದ ಕೆಲವೊಂದು ಭಾಗಗಳಲ್ಲಿ ಮಾತ್ರ ಇದೆ. ಸೊ ಎಲ್ಲ ಕಡೆಗೂ ಇವು ಇಲ್ಲ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಅವರಿಗೆ 10 ತಿಂಗಳ ಪರ್ಟಿಕ್ಯುಲರ್ ಕ್ರೀಡೆ ಅವ್ರಿಗೆ ಯಾವ್ದು ಆಸಕ್ತಿ ಇರುತ್ತೋ ಆ ಕ್ರೀಡೆಯ ಬಗ್ಗೆ ತರಬೇತಿಯನ್ನು ಕೊಡ್ತಾರೆ. ಮತ್ತೆ ಅವರಿಗೆ ಏನು ಪರೀಕ್ಷೆಗಳನ್ನು ಕೂಡ ನಡೆಸ್ತಾರೆ. ಸೊ ಅದೆಲ್ಲದರಲ್ಲಿ ಅವನು ಉತ್ತೀರ್ಣನಾದ್ಮೇಲೆ ಸೊ ಅವನು NIS ಮುಗಿಸ್ತಂಗೆ. ಸೊ ಆ NIS ಪರೀಕ್ಷೆಯನ್ನು ಪಾಸ್ ಆದ್ಮೇಲೆ ಸೊ ಅವನು ಏನ್ ಮಾಡೋದು, ಕೋಚ್ ಆಗಿ ತನ್ನ ಕಾರ್ಯವನ್ನ ನಿರ್ವಹಿಸಬಹುದು. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ ಹಾಗೂ ಅದರಲ್ಲಿ ಅನೇಕ ಸಮಿತಿಗಳ ಬಗ್ಗೆ ನಾವು ಈಗಾಗಲೇ ಈಗ ನೆಕ್ಸ್ಟ್ ನಮ್ಮ ದೇಶದ ನಿವೃತ್ತ ಮಿಲಿಟರಿ ಅಧಿಕಾರಿಯಾದಂಥ ಶ್ರೀ JK ಭೋಸ್ಲೆ ಅವರು ನಮ್ಮ ದೇಶದ ಯುವಕರಲ್ಲಿ ಒಂದು ಶಿಸ್ತನ್ನು ಬೆಳೆಸುವ ಸಲುವಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡ್ರಿಲ್ಲು, ಮಾರ್ಚಿಂಗ್, ಸೊ
ಸ್ವಾಭಿನಯ ಗೀತೆ, ಆಟಗಳು, ಹೀಗೆ ಅನೇಕ ಚಟುವಟಿಕೆಗಳನ್ನ ನಮ್ಮ ದೇಶದ ಯುವಕರಿಗೆ ವಿಶೇಷವಾಗಿ ಶಾಲಾ ಹಂತದಲ್ಲೂ ಕೂಡ ಏನ್ ಮಾಡಬೇಕು, ಸೊ ಅದನ್ನ ಪರಿಚಯಿಸಬೇಕು ಅಂತೇಳಿ ಅವರು ವರದಿಯನ್ನ ಕೊಡ್ತಾರೆ. ಸೊ ನೋಡಿ, ಈಗ ಡ್ರಿಲ್, ಈಗ ನೀವೆಲ್ಲ ನೋಡಿದ್ದಾರೆ ಮಿಲಿಟರಿಯಲ್ಲಿ ನಮ್ಮ ದೇಶದ ಸೈನಿಕರು ಯಾವ ರೀತಿ ಡ್ರಿಲ್ ಅಂಡ್ ಮಾರ್ಚಿಂಗ್ ಮಾಡ್ತಾರೆ. ಸೊ ಆ ಡ್ರಿಲ್ ಅಂಡ್ ಮಾರ್ಚಿಂಗ್ ಮಾಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ, ಸೊ ಅವರಲ್ಲಿ ನಾವು ಏನು ಶಿಸ್ತನ್ನ ಬೆಳೆಸ್ಬೋದು. ಇನ್ನು ನೆಕ್ಸ್ಟ್ ಸ್ವಾಭಿನಯ ಗೀತೆ ಅಂದ್ರೆ ನಮ್ಮ ದೇಶದ ಎಷ್ಟೋ ಯುವಕರಿಗೆ ಈ ದೇಶದ ಇತಿಹಾಸ, ಆಮೇಲೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ಅವರ ಜೀವನ ಚರಿತ್ರೆಯನ್ನ ಗೀತೆಯ ಮೂಲಕ ನಮ್ಮ ದೇಶದ ಏನು ಯುವಕರಿಗೆ ತಿಳಿಸುವುದು. ಅಂದ್ರೆ ಹಾಡಿನ ಮುಖಾಂತರ ಏನು ಹಾಡನ್ನ ರಚನೆ ಮಾಡಿ ಅವರ ಇತಿಹಾಸವನ್ನು ಹಾಡಿನ ಮುಖಾಂತರ ದೇಶದ ಜನರಿಗೆ ತಿಳಿಸ್ತಕ್ಕಂಥದ್ದು. ಅದರ ಜೊತೆಗೆ ಮತ್ತೇನ್ ಮಾಡೋದು, ಸೊ ಆಟಗಳನ್ನ ಸೇರ್ಪಡೆ ಮಾಡಿರುವುದು. ಅಂದ್ರೆ ನಮ್ಮ ದೇಶದ ದೈಹಿಕ ಶಿಕ್ಷಣದಲ್ಲಿ ಡ್ರಿಲ್ಲು, ಮಾರ್ಚಿಂಗು, ಸ್ವಾಭಿನಯ ಗೀತೆ ಮತ್ತು ಸೊ ಆಟಗಳು ಇವೆಲ್ಲಗಳನ್ನು ಸೇರ್ಪಡೆ ಮಾಡುವುದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳು ಅಭಿವೃದ್ಧಿ ಆಗ್ತವೆ ಅಂತಕ್ಕಂಥದ್ದು ಈ ಒಂದು ಸಮಿತಿ ವರದಿಯನ್ನ ಕೊಡುತ್ತೆ. ಸೊ ಹಾಗೆ 1957ರಲ್ಲಿ NDS ಅಂದ್ರೆ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಅಂತ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ. ಅಂದ್ರೆ ಡಿಸಿಪ್ಲಿನ್ ಅಂದ್ರೆ ನಮ್ಮ ದೇಶದ ಯುವಕರಲ್ಲಿ ಶಿಸ್ತನ್ನ ಬೆಳೆಸುವುದು. ಸೊ ಹೀಗೆ ಇದು 1957ರಲ್ಲಿ NDS ಅಂದ್ರೆ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಯೋಜನೆಯನ್ನ ಜಾರಿಗೆ ತರ್ತಾರೆ. ಹಾಗೆ ತದನಂತರ ಏನಾಗ್ತದೆ, 1957ರಲ್ಲಿ ನಮ್ಮ ದೇಶದ ಪಠ್ಯ ಪುಸ್ತಕಗಳಲ್ಲಿ ಈಗ ಬೇರೆ ಬೇರೆ ವಿಷಯಗಳ ಜೊತೆಗೆ ಏನೇನು NCC, ACC, ಸ್ಕೌಟ್ ಅಂಡ್ ಗೈಡ್ಸ್ ಮತ್ತೆ ಬೇರೆ ಬೇರೆ ಚಟುವಟಿಕೆಗಳನ್ನ ಸೇರ್ಪಡೆ ಮಾಡ್ತಾರೆ. ಸೊ NCC ಅಂದ್ರೆ ನ್ಯಾಷನಲ್ ಕೆಡೆಟ್ ಕೋರ್ಸ್, ACC ಅಂದ್ರೆ ಆಕ್ಸಿಲರಿ ಕೆಡೆಟ್ ಕೋರ್ಸ್, ನೀವು ಸ್ಕೌಟ್ ಅಂಡ್ ಗೈಡ್ಸ್ ನೀವೆಲ್ಲ ನೋಡಿದ್ರಿ, ಬಾಲಕರಿಗಾಗಿ ಸ್ಕೌಟ್ಸ್ ಇರುತ್ತೆ, ಬಾಲಕಿಯರಿಗಾಗಿ ಗೈಡ್ಸ್ ಅಂತ ಇರುತ್ತೆ. ಸೊ ಏನ್ ಮಾಡಿದ್ರು ಅಂದ್ರೆ ನಮ್ಮ ಪಠ್ಯ ವಿಷಯದಲ್ಲಿ ಎಲ್ಲಾ ಚಟುವಟಿಕೆಗಳನ್ನ ಸೇರ್ಪಡೆ ಮಾಡಿದ್ರು. ಸೊ ಇದರಿಂದ ಏನಾಗ್ತದೆ ಅಂದ್ರೆ ನಮ್ಮ ದೈಹಿಕ ಶಿಕ್ಷಣಕ್ಕೆ ಇದರಿಂದ ಬಹಳ ಹೊಡೆತ ಕೊಡ್ತು. ಸೊ ಅಂದ್ರೆ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳನ್ನ ಏನೋ ಸೊ ಏನಾಗಿದ್ರು ಇವರು ಕಡೆಗಣಿಸಿದ್ರು. ಸೊ ಇವರು ತಮ್ಮ ಚಟುವಟಿಕೆಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಇದರಿಂದ ಏನಾಯ್ತಂದ್ರೆ ನಮ್ಮ ದೇಶ ಶಿಕ್ಷಣದ ಮೇಲೆ ಬಹಳ ಒಂದು ಹೊಡೆತವನ್ನ ಕೊಡ್ತು. ಸೊ ಹಾಗಾಗಿ 1959ರಲ್ಲಿ ಶ್ರೀ ಹೃದಯನಾಥ್ ಕುಂಜರು ಸಮಿತಿಯನ್ನ ರಚನೆ ಮಾಡ್ತಾರೆ. ಸೊ ಇವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿ ಸೊ ಇವರಿಗೆ ನಮ್ಮ ದೇಶದ ದೈಹಿಕ ಶಿಕ್ಷಣದಲ್ಲಿ ಏನೇನು ಯಾವ್ಯಾವ ವಿಷಯಗಳನ್ನ ಸೇರ್ಪಡೆ ಮಾಡಬೇಕು ಅಂತೇಳಿ ಅವರಿಗೆ ವರದಿ ಕೊಡ ಅಂತೇಳಿ ಸರ್ಕಾರ ಈ ಒಂದು ಇವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡುತ್ತೆ. ಸೊ ಇವರು ಹೃದಯನಾಥ್ ಕುಂಜರು ಅವರು ಏನ್ ಮಾಡಿದ್ರೆ ಈ ಹಿಂದೆ ಇದ್ದಂತ ವಿಷಯಗಳನ್ನ ಬಿಟ್ಟು ಹೊಸ ಪಠ್ಯಕ್ರಮವನ್ನ ಏನ್ ಮಾಡಿದ್ರು ಅಂದ್ರೆ ಅವರು ರೂಪಿಸಿದ್ರು. ಅಂದ್ರೆ ಇತರ ವಿಷಯಗಳ ಜೊತೆಗೆ ದೈಹಿಕ ಶಿಕ್ಷಣದಲ್ಲಿ ನಾವು ಏನೇನು ವಿಷಯಗಳನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಸೊ ಅದು ಈ ಒಂದು ಹೃದಯನಾಥ್ ಕುಂಜರು ಸಮಿತಿ ಏನು ಹೊಸ ಪಠ್ಯ ಪುಸ್ತಕವನ್ನ ರಚನೆ ಮಾಡಿ ಅದರಲ್ಲಿ ಸಾಕಷ್ಟು ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳ ಅಭಿವೃದ್ಧಿಗೆ ಹೆಚ್ಚನ್ನು ಒತ್ತು ಕೊಟ್ಟು ಸೊ ಅವರು ವರದಿಯನ್ನ ತಯಾರು ಮಾಡ್ತಾರೆ. 1963ರಲ್ಲಿ ಅವರು ಏನು ತಮ್ಮ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಸರ್ಕಾರ ಏನ್ ಮಾಡುತ್ತೆ, ಅವರ ವರದಿ ಪ್ರಕಾರ ಶಾಲಾ ಮಟ್ಟದಲ್ಲಿ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣ ಹೇಗೆ ನಾವು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋದನ್ನ ಸೊ ಅವರ ಯೋಜನೆಯನ್ನು ಜಾರಿಗೆ ತರ್ತಾರೆ. ಹಾಗೆ ತದನಂತರ 1965 ಮತ್ತು 66ರಲ್ಲಿ NFC ಅಂದ್ರೆ ನ್ಯಾಷನಲ್ ಫಿಟ್ನೆಸ್ ಕಾರ್ಪ್ಸ್ ಅಂತ ಒಂದು ಯೋಜನೆಯನ್ನು ತರ್ತಾರೆ. ಫಿಟ್ನೆಸ್ ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಯುವಕರನ್ನ ಸೊ ಅವ್ರು ಏನ್ ಮಾಡ್ಬೇಕು, ಫಿಟ್ನೆಸ್ ಅಂದ್ರೆ ಅವ್ರ ದೈಹಿಕವಾಗಿ ಬಲಿಷ್ಠವಾಗಿರ್ಬೇಕು ಅಂತೇಳಿ ಒಂದೊಂದು ಯೋಜನೆಯನ್ನ ತರ್ತಾರೆ. ಸೊ ಇದು ನ್ಯಾಷನಲ್ ಫಿಟ್ನೆಸ್ ಕಾರ್ಪ್ಸ್ ಮತ್ತು NDS ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಇವೆರಡೂ
ಯೋಜನೆ ಉದ್ದೇಶ ಅಷ್ಟೇ, ನಮ್ಮ ದೇಶದಲ್ಲಿ ಏನು ಶಾಲಾ ಹಂತದಲ್ಲಿ, ಕಾಲೇಜು ಹಂತದಲ್ಲಿ, ವಿಶ್ವವಿದ್ಯಾಲಯ ಹಂತದಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕಂತೇಳಿ ಸೊ ಇದು ಎನ್ಎಫ್ಸಿಯನ್ನು ಸ್ಥಾಪನೆ ಮಾಡ್ತಾರೆ. ತದನಂತರ ಇವರು JK ಭೋಸ್ಲೆ ಆಯಿತು, ಹೃದಯನಾಥ್ ಸದ್ಗುರು ಸಮಿತಿ ಆದಮೇಲೆ 1967ರಲ್ಲಿ ಡಾಕ್ಟರ್ ದೇಶ್ಮುಖ್ ಇವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಸೊ ಈ ಸಮಿತಿ ಏನ್ ಮಾಡುತ್ತೆ ಅಂದ್ರೆ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಲ್ಲಿ ಸಮನ್ವಯತೆಯನ್ನು ತರುವುದು. ಸೊ ಏನು ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಲ್ಲಿ ಸಮನ್ವಯತೆಯನ್ನ ತರಬೇಕಂತೇಳಿ ಈ ಒಂದು ಸಮಿತಿಯು ಕೂಡ ಏನು ಸಾಕಷ್ಟು ಅಧ್ಯಯನ ಮಾಡುತ್ತೆ. ಸೊ ಇವರ ಉದ್ದೇಶ ಏನಂತಂದ್ರೆ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣ ಕ್ರೀಡೆಯ ಜೊತೆಗೆ ಮತ್ತೇನ್ ಮಾಡ್ತಾರೆ ಅವರು ಯೋಗಾಸನ, ಪ್ರಾಣಾಯಾಮ ಇವುಗಳನ್ನು ಕೂಡ ಸೇರ್ಪಡೆ ಮಾಡಬೇಕೇನು. ಬರೀ ದೈಹಿಕ ಶಿಕ್ಷಣ ಕ್ರೀಡೆಗೆ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡದೆ ಅದರ ಜೊತೆಗೆ ಏನ್ ಮಾಡಬೇಕು ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಸೇರಿಸಬೇಕಂತೇಳಿ ಈ ದೇಶ್ಮುಖ್ ಸಮಿತಿ ಅದು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸುತ್ತೆ. ಇನ್ನು 1992ರಲ್ಲಿ ನಮ್ಮ ದೇಶದಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂತು. ಸೊ ಅದರಲ್ಲಿ ದೈಹಿಕ ಶಿಕ್ಷಣಕ್ಕೆ ಯಾವ ಪ್ರಾಧಾನ್ಯತೆಯನ್ನು ಕೊಟ್ರೆ ಅಂದ್ರೆ ಸೊ ದೈಹಿಕ ಶಿಕ್ಷಣ ಏನು ಶಿಕ್ಷಣದ ಅವಿಭಾಜ್ಯ ಅಂಗ ಅಂತೇಳಿ ಏನು ಅವಾಗ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಘೋಷಣೆ ಮಾಡಿದ್ರು. ಸೊ ನಾವು ಹೇಗೆ ಕನ್ನಡ, ಇಂಗ್ಲಿಷು, ಹಿಂದಿ, ಗಣಿತ ಬೇರೆ ಬೇರೆ ವಿಷಯಗಳನ್ನ ಕಲಿತೀವಲ್ಲ, ಸೊ ಅದರ ಜೊತೆಗೆ ದೈಹಿಕ ಶಿಕ್ಷಣನೂ ಕೂಡ ಏನು ಶಿಕ್ಷಣದ ಅವಿಭಾಜ್ಯ ಅಂದ್ರೆ ಇತರೆ ವಿಷಯಗಳಿಗೆ ನಾವು ಎಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತೇವೆ ದೈಹಿಕ ಶಿಕ್ಷಣಕ್ಕೂ ಕೂಡ ನಾವು ಅಷ್ಟೇ ಪ್ರಾಧಾನ್ಯತೆಯನ್ನು ಕೊಡಬೇಕಂತ ಹೇಳಿ ಕೇಂದ್ರ ಸರ್ಕಾರ 1992ರಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದ ಮೇಲೆ ಸೊ ಅವಾಗ ಏನಾಯ್ತಂದ್ರೆ ನಮ್ಮ ದೈಹಿಕ ಶಿಕ್ಷಣಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡಲಾಯಿತು. ಸೊ ಈಗ ಇದಾದ್ಮೇಲೆ 1993ರಲ್ಲಿ ಯೋಗ, ಕ್ರೀಡೆ, ದೈಹಿಕ ಶಿಕ್ಷಣ ಶಾಲಾ ಹಂತದಲ್ಲಿ ಮಕ್ಕಳಿಗೆ ನಾವು ಪರಿಚಯಿಸಬೇಕು ಅಂತೇಳಿ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಒಂದು ದೈಹಿಕ ಶಿಕ್ಷಣದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಸೇರ್ಪಡೆ ಮಾಡಿದ್ರು. ನೋಡಿ ಯೋಗ ಈಗ ಶಾಲಾ ಹಂತದಲ್ಲೇ ಮಕ್ಕಳಿಗೆ ನಾವು ಯೋಗದ ಬಗ್ಗೆ ತರಬೇತಿಯನ್ನು ಕೊಡೋದ್ರಿಂದ ಸೊ ಅವರ ಆರೋಗ್ಯ ಏನು ಉತ್ತಮವಾಗಿರುತ್ತೆ, ಸಾಕಷ್ಟು ರೋಗಗಳನ್ನ ನಿವಾರಣೆ ಮಾಡಬಹುದು. ಆಮೇಲೆ ಕ್ರೀಡೆ, ಸೊ ನೋಡೋದು ಮಕ್ಕಳಿಗೆ ಬಾಲ್ಯದಲ್ಲಿಯೇ ನಾವು ಕ್ರೀಡೆಯ ಬಗ್ಗೆ ಹೆಚ್ಚು ತರಬೇತಿಯನ್ನು ಕೊಟ್ರೆ ಏನಾಗುತ್ತೆ ಅವ್ರ ಮುಂದೆ ಅವ್ರ ಜೀವನದಲ್ಲಿ ಒಳ್ಳೆ ಕ್ರೀಡಾಪಟುಗಳು ಆಗ್ಬೋದು. ಹೀಗೆ ಯೋಗ, ಕ್ರೀಡೆ, ದೈಹಿಕ ಶಿಕ್ಷಣ ಶಾಲಾ ಹಂತದಲ್ಲಿ ಏನ್ ಮಾಡಿದ್ರು ಅಂದ್ರೆ ಮಕ್ಕಳಿಗೆ ಕಲಿಸ್ಬೇಕಂತೇಳಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನು ಸೇರ್ಪಡೆ ಮಾಡಿದ್ರು. ಹೀಗೆ ನಮ್ಮ ದೈಹಿಕ ಶಿಕ್ಷಣ ಭಾರತದಲ್ಲಿ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗಿತ್ತು, ಸ್ವಾತಂತ್ರ್ಯ ನಂತರ ದೈಹಿಕ ಶಿಕ್ಷಣದ ಪರಿಸ್ಥಿತಿ ಹೇಗಿತ್ತು, ನಂತರದ ದಿನಗಳಲ್ಲಿ ಮತ್ತು ಪ್ರಸ್ತುತವಾಗಿ ನಮ್ಮ ದೈಹಿಕ ಶಿಕ್ಷಣ ಎಷ್ಟು ನಾವು ಮಹತ್ವವನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಇದರಲ್ಲಿ ಗೊತ್ತಾಗುತ್ತೆ. ಸೊ ಹೀಗೆ ಇದಷ್ಟೇ ಅಲ್ಲದೆ ಇನ್ನೂ ಸಮಿತಿಗಳು ಹಲವಾರು ವಿಷಯಗಳನ್ನ ತಿಳಿಸಿದ್ದಾರೆ. ಸೊ ಏನೇನಪ್ಪ ಅಂತಂದ್ರೆ ಪ್ರತಿ ವರ್ಷ ದೈಹಿಕ ಶಿಕ್ಷಣ ಶಿಕ್ಷಕರೇ ಮತ್ತು ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ದೈಹಿಕ ದಾಢ್ಯ ಪರೀಕ್ಷೆಯನ್ನ ಏರ್ಪಡಿಸಬೇಕು. ಆಮೇಲೆ ಪ್ರತಿನಿತ್ಯ ಮಕ್ಕಳಿಗೆ 40 ನಿಮಿಷದ ಅವಧಿಯ ದೈಹಿಕ ಶಿಕ್ಷಣದ ಪೀರಿಯಡ್ ಇರಬೇಕು. ಹೇಗೆ ಬೇರೆ ಬೇರೆ ವಿಷಯಗಳ ಪೀರಿಯಡ್ ಇರುತ್ತೋ ಹಾಗೆ ಪ್ರತಿನಿತ್ಯ ದೈಹಿಕ ಶಿಕ್ಷಣದ ಅವಧಿ ಕೂಡ ಇರಬೇಕು. ಅದು 40 ನಿಮಿಷದ ಅವಧಿ. ಸೊ ಆ ದೈಹಿಕ ಶಿಕ್ಷಣದ ಬಗ್ಗೆ ತರಬೇತಿ ಕೊಡ್ಲಿಕ್ಕೆ ಏನ್ ಮಾಡಬೇಕು, ದೈಹಿಕ ಶಿಕ್ಷಣ ಶಿಕ್ಷಕರೇ ಏನ್ ಮಾಡಬೇಕು, ನೇಮಕಾತಿ ಮಾಡ್ಕೊಳ್ಬೇಕು. ಅವರಿಂದ ಅವರಿಗೆ ತರಬೇತಿಯನ್ನ ಕೊಡಬೇಕು. ಇನ್ನು ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗವಹಿಸ್ತಿರ್ತಾರೆ. ಅಂದ್ರೆ ಗ್ರೂಪ್ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಕೆಲವೊಂದು ಕ್ರೀಡಾಪಟುಗಳು ಹೋಗ್ತಾರೆ. ಸೊ ಅವರಿಗೆ ಏನ್ ಮಾಡ್ಬೇಕಂದ್ರೆ ಈಗ ಉದಾಹರಣೆಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಈಗ ಧಾರವಾಡದಲ್ಲಿ ನಡೀತಾ ಇರುತ್ತೆ.
ಸೊ ನಮ್ಮ ಶಾಲೆ ವಿದ್ಯಾರ್ಥಿ ಅಲ್ಲಿ ಹೋಗಿ ಭಾಗವಹಿಸ್ಬೇಕಾಗುತ್ತೆ. ಸೊ ಅವನಿಗೆ ಏನ್ ಮಾಡ್ಬೇಕಂದ್ರೆ ಆ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇರ್ತಾನಲ್ಲ ಅದನ್ನ ಸೊ ಅವನಿಗೆ ಏನ್ ಮಾಡ್ಬೇಕಂದ್ರೆ ಅನ್ಯ ಕಾರ್ಯ ನಿಮಿತ್ತ ಅಂದ್ರೆ ಅಂದ್ರೆ ನಾವು ನಮ್ಮ ಶಾಲೆ ಎಲ್ಲ ಅವ್ನು ಅಲ್ಲಿ ಆಟಕ್ಕೆ ಹೋಗಿದ್ದಾನೆ ಅಂತೇಳಿ ಗೈರು ಹಾಕೋಗಿಲ್ಲ. ಅವ್ನಿಗೆ ಏನ್ ಮಾಡ್ಬೇಕು, ನಾವು ಹಾಜರಿಯನ್ನ ಕೊಡಬೇಕಾಗುತ್ತೆ. ಸೊ ಹೀಗೆ ಇಷ್ಟೇ ಅಲ್ಲದೆ ಒಳ್ಳೆ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಏನ್ ಮಾಡ್ಬೇಕಂದ್ರೆ ಸೊ ಅವರ ಕ್ರೀಡಾ ಅರ್ಹತೆಯ ಆಧಾರದ ಮೇಲೆ ಉನ್ನತ ವ್ಯಾಸಂಗ, ಉದಾಹರಣೆಗೆ ಈಗ ಇಂಜಿನಿಯರಿಂಗ್ ಓದಬೇಕಾಗುತ್ತೆ, ಮೆಡಿಕಲ್ ಓದಬೇಕಾಗುತ್ತೆ, ಅಲ್ಲೆಲ್ಲಿ ಏನ್ ಮಾಡ್ಬೇಕಂದ್ರೆ ಅವರಿಗೆ ಸ್ಪೋರ್ಟ್ಸ್ ಕೋಟ ಅಂದ್ರೆ ಕ್ರೀಡಾಕೂಟದ ಅಡಿಯಲ್ಲಿ ಸೊ ಅವರಿಗೆ ಸೊ ಇಷ್ಟು ಪರ್ಸೆಂಟೇಜ್ ಅನ್ನ ರಿಸರ್ವ್ ಆಗಿ ಇಡಬೇಕು. ಉದಾಹರಣೆಗೆ ಇವಾಗ 100 ಸೀಟ್ ಇದಾವಂದ್ರೆ ಅದರಲ್ಲಿ ಕನಿಷ್ಠ ಏನು 5%, 5 ಸೀಟ್ ಆದರೂ ಏನು ರಾಷ್ಟ್ರ ಮಟ್ಟದಲ್ಲಿ ಏನು ಸಾಧನೆ ಮಾಡಿರ್ತಾರಲ್ಲ ಅಂತ ಕ್ರೀಡಾಪಟುಗಳಿಗೆ ಸೊ 5 ಸೀಟ್ಗಳನ್ನ ಕೊಡಬೇಕು. ಅಷ್ಟೇ ಅಲ್ಲದೆ ಅವರಿಗೆ ಒಳ್ಳೆ ಉತ್ತಮ ಸಾಧನೆ ಮಾಡಿದಂತ ಕ್ರೀಡಾಪಟುಗಳಿಗೆ ನೇಮಕಾತಿಯಲ್ಲಿ, ಉದಾಹರಣೆಗೆ ಬೇರೆ ಬೇರೆ ಈಗ LIC ಆಯ್ತು, ಬ್ಯಾಂಕಿಂಗ್ ಆಯ್ತು, ಪೋಸ್ಟ್, ರೈಲ್ವೆ ಡಿಪಾರ್ಟ್ಮೆಂಟ್ ಅವರೆಲ್ಲ ನೇಮಕಾತಿ ಮಾಡ್ಕೊಳ್ತಿದ್ರಲ್ಲ ಅಂತ ಸಂದರ್ಭದಲ್ಲಿ ಏನು ಸಾಧನೆ ಮಾಡಿದಂತ ಕ್ರೀಡಾಪಟುಗಳು ಇರ್ತಾರಲ್ಲ ಸೊ ಅವ್ರಿಗೆ ರಿಸರ್ವೇಶನ್ ಇರಬೇಕು. ಸ್ಪೋರ್ಟ್ಸ್ ಕೋಟಾ ಅಂತೇಳಿ ರಿಸರ್ವ್ ಮಾಡ್ಬೇಕು. ಅಂದ್ರೆ ಕ್ರೀಡೆಯಲ್ಲಿ ಭಾಗವಹಿಸುವ ಅಂದ್ರೆ ಸಾಧನೆ ಮಾಡಿದಂತ ಕ್ರೀಡಾಪಟುಗಳಿಗೆ ಸಿಹಿ ಮಾಡ್ಕೋಬೇಕು, ಆಯ್ಕೆ ಮಾಡಬೇಕು. ಸೊ ಎಲ್ಲ ಸೌಲಭ್ಯಗಳನ್ನ ಕೊಡುವುದರಿಂದ ಏನಾಗುತ್ತೆ ಅಂದ್ರೆ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆ ಹೆಚ್ಚು ಏನು ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೇ ಅಲ್ಲದೆ ನಮ್ಮ ರಾಜ್ಯದ ಮಾಜಿ ಶಿಕ್ಷಣ ಸಚಿವರಾದಂತ ನಮ್ಮ ಧಾರವಾಡ ಜಿಲ್ಲೆಯವರೇ ಆದಂತ ನಿಮಗೆಲ್ಲ ಗೊತ್ತಿರಬೇಕು ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರು. ಸೊ ಅವಾಗ ಅವರು ಕೂಡ ಏನು ನಮ್ಮ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಏನು ಶಿಕ್ಷಣ ಇಲಾಖೆಯ ಏನು ಶಿಕ್ಷಣ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಸೊ ಅವರ ಅವಧಿಯಲ್ಲೂ ಕೂಡ ಅವ್ರು ಏನ್ ಮಾಡಿದಂದ್ರೆ ದೈಹಿಕ ಶಿಕ್ಷಣವನ್ನ ಶಾಲಾ ಮಟ್ಟದಲ್ಲಿ ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಸಾಕಷ್ಟು ಏನು ಅವರು ಪ್ರಯತ್ನವನ್ನ ಮಾಡಿದ್ರು. ಸೊ ಅಂತವರಲ್ಲಿ ಮೊದಲನೇದಾಗಿ ಎಲ್ಲ ವೈದ್ಯನಾಥನ್ ಅಂತೇಳಿ ಸೊ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಸೊ ಅವರೆಲ್ಲ ಇಡೀ ರಾಜ್ಯದಾದ್ಯಂತ ಅಂದ್ರೆ 4 ವಿಭಾಗಗಳಲ್ಲಿ ಅಂದ್ರೆ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ ಮತ್ತು ಗುಲ್ಬರ್ಗ ವಿಭಾಗ 4 ವಿಭಾಗಗಳಲ್ಲಿ ಸಂಚರಿಸಿ ಸಾಕಷ್ಟು ಅಧ್ಯಯನ ಮಾಡಿ ಅವ್ರು ಏನ್ ಮಾಡ್ತಾರೆ, ಸರ್ಕಾರಕ್ಕೆ ವರದಿಯನ್ನ ಕೊಡ್ತಾರೆ. ಅಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢಶಾಲೆಗಳಲ್ಲಿ, ಕಾಲೇಜು ಅಂದ್ರೆ ಪದವಿ ಪೂರ್ವ ಕಾಲೇಜುಗಳಲ್ಲಿ, ಪದವಿ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ನಾವು ದೈಹಿಕ ಶಿಕ್ಷಣವನ್ನ ಹೇಗೆ ಏನು ಪ್ರಸ್ತುತಪಡಿಸಬೇಕು ಅನ್ನೋದು ಪ್ರಚಾರ ಮಾಡಬೇಕು ಅಂತ. ಉದಾಹರಣೆಗೆ ಈಗ ಎಲ್ಲಾರು ವೈದ್ಯನಾಥನ್ ಅವರು ಏನ್ ಮಾಡಿದ್ರು, ಅವರು ಅಧ್ಯಯನ ಮಾಡಿದ್ರು ಪ್ರಾಥಮಿಕ ಮತ್ತು ಪ್ರೌಢ ಅಂದ್ರೆ 1ನೇ ತರಗತಿಯಿಂದ 9ನೇ ತರಗತಿಯವರೆಗೆ ಏನ್ ಮಾಡ್ಬೇಕಂದ್ರೆ ದೈಹಿಕ ಶಿಕ್ಷಣವನ್ನ ಒಂದು ವಿಷಯವನ್ನಾಗಿ ಕಡ್ಡಾಯವನ್ನಾಗಿ ಮಾಡ್ಬೇಕಂತೇಳಿ ಸೊ ಅವರು ವರದಿಯನ್ನ ಕೊಡ್ತಾರೆ. ಇದರ ನಂತರ ಡಾಕ್ಟರ್ ಆನಂದ್ ನಾಡಿಗೇರ್ ಅಂತವರು, ಅವರು ಕೂಡ ಧಾರವಾಡದವರೇ. ಸೊ ಅವರ ನೇತೃತ್ವದಲ್ಲಿ ಒಂದು ಪಠ್ಯ ಪುಸ್ತಕ ಸಮಿತಿಯನ್ನ ರಚನೆ ಮಾಡ್ತಾರೆ. ಅದರ ಪಠ್ಯ ಪುಸ್ತಕ ಸಮಿತಿಯ ರಚನೆಯ ಅಧ್ಯಕ್ಷರಾಗಿ ಡಾಕ್ಟರ್ ಆನಂದ್ ನಾಡಿಗೇರ್ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅಂದ್ರೆ ಪ್ರಾಥಮಿಕ ಶಾಲೆಗಳಿಗೆ ನಾವೀಗ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕವನ್ನು ರಚನೆ ಮಾಡಬೇಕಾದ್ರೆ ಅವರಿಗೆ ಯಾವ ಕ್ರೀಡೆಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಮತ್ತು ಬೇರೆ ಬೇರೆ ವಿಷಯಗಳು ಅಂದ್ರೆ ನಮ್ಮ ಸಾಂಕ್ರಾಮಿಕ ರೋಗಗಳಿರ್ಬೋದು, ಸೊ ಆರೋಗ್ಯದ ವಿಷಯಕ್ಕೆ ಸಂಬಂಧಪಟ್ಟಂತದ್ದು ಇರ್ಬೋದು. ಸೊ ಎಲ್ಲ ವಿಷಯಗಳನ್ನ ಪ್ರಾಥಮಿಕ ಶಾಲೆಗಳಿಗೆ ಏನೇನು ವಿಷಯಗಳನ್ನ ಪಠ್ಯ ಪುಸ್ತಕದಲ್ಲಿ ತರಬೇಕು. ಮತ್ತೇನು ಪ್ರೌಢಶಾಲಾ ಹಂತದಲ್ಲಿ ಪ್ರೌಢಶಾಲಾ ಮಕ್ಕಳಿಗೆ ಯಾವ ಕ್ರೀಡೆಗಳ ಬಗ್ಗೆ ಸೊ ಅವರಿಗೆ ತಿಳುವಳಿಕೆ ಕೊಡಬೇಕು, ಅಂದ್ರೆ ಸೇರ್ಪಡೆ ಮಾಡಬೇಕು. ಮತ್ತು ಇತರೆ ಆರೋಗ್ಯದ ಬಗ್ಗೆ, ಸಾಂಕ್ರಾಮಿಕ ರೋಗಗಳು, ಯೋಗ, ಪ್ರಾಣಾಯಾಮ, ಧ್ಯಾನ ಎಲ್ಲಾ ವಿಷಯಗಳನ್ನ ಸೇರ್ಪಡೆ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಪಠ್ಯ ಪುಸ್ತಕವನ್ನ ರಚನೆ ಮಾಡ್ತಾರೆ. ಅಂದ್ರೆ ನಮ್ಮ ಈಗ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ 5, 6, 7 ಅಂದ್ರೆ 5ನೇ ತರಗತಿಯಿಂದ ಪಠ್ಯ ಪುಸ್ತಕ ಸ್ಟಾರ್ಟ್ ಆಗಿದೆ. 5ರಿಂದ 10ನೇ ತರಗತಿವರೆಗೂ ಕೂಡ ನಮ್ಮ ರಾಜ್ಯದಲ್ಲಿ ಏನು ದೈಹಿಕ ಶಿಕ್ಷಣವನ್ನ ಒಂದು ವಿಷಯವನ್ನಾಗಿ ನಾವು ಇವತ್ತು ಬೋಧನೆಯನ್ನ
ಮಾಡ್ತಾ ಇದ್ದೀವಿ. ಇಷ್ಟೇ ಅಲ್ಲದೆ ಕೊನೆಗೆ ಜಮ್ಮು ಕಾಶ್ಮೀರದಲ್ಲಿ 2007-8ರಲ್ಲಿ ಒಂದು ಅಂತಾರಾಷ್ಟ್ರೀಯ ಒಂದು ಸಭೆ ನಡೆಯುತ್ತೆ, ಕಾನ್ಫರೆನ್ಸ್. ಸೊ ಅಲ್ಲೆಲ್ಲ ಒಂದು ಸಾಕಷ್ಟು ವಿಷಯಗಳು ಚರ್ಚೆಯಾಗಿ, ಸೊ ಅಲ್ಲಿ 1ರಿಂದ 5, ಸೊ 6ರಿಂದ 8, 9ರಿಂದ 12 ಹೀಗೆ ಬೇರೆ ಬೇರೆ ವಿಭಾಗಗಳನ್ನಾಗಿ ಏನ್ ಮಾಡ್ತಾರೆ. ಸೊ ಅಲ್ಲಿ ಸಾಕಷ್ಟು ಚರ್ಚೆಯಾಗಿ ಏನು ದೈಹಿಕ ಶಿಕ್ಷಣವನ್ನ ಏನು ಶಾಲಾ ಹಂತದಲ್ಲಿ ಏನು ಅದೊಂದು ಪಠ್ಯ ವಿಷಯವನ್ನಾಗಿ ಮಾಡಬೇಕು. ಆ ದೈಹಿಕ ಶಿಕ್ಷಣ ವಿಷಯ ಮಕ್ಕಳಿಗೆ ಗೊತ್ತಾಗಬೇಕು ಅಂತ ಹೇಳಿ ಸೊ ಅಲ್ಲಿ ಕೂಡ ಸಾಕಷ್ಟು ಚರ್ಚೆ ಮಾಡಿ ಈಗ ಸದ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು 5ರಿಂದ 9ನೇ ತರಗತಿವರೆಗೆ ನಾವು ದೈಹಿಕ ಶಿಕ್ಷಣವನ್ನ ಮಕ್ಕಳಿಗೆ ಬೇರೆ ವಿಷಯಗಳಾಗಿ ಕಡ್ಡಾಯವಾಗಿ ಪರೀಕ್ಷೆಯನ್ನ ಮಾಡ್ತಿದ್ವಿ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಇದೆ, ಬಟ್ ಅವರಿಗೆ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ದೈಹಿಕ ಶಿಕ್ಷಣವನ್ನ ವಿಷಯವನ್ನು ಪರೀಕ್ಷೆಯನ್ನ ನಡೆಸೋದಿಲ್ಲ. ಏನೋ ಅವರಿಗೆ ಅರ್ಧ ವಾರ್ಷಿಕ ಪರೀಕ್ಷೆ ಮಾತ್ರ ನಾವು ನಡೆಸ್ತೇವೆ. ಸೊ ಹೀಗೆ ಒಬ್ಬ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಬಗ್ಗೆ ಇದಿಷ್ಟು ಸಂಬಂಧಪಟ್ಟಂತ ಇತಿಹಾಸ. ಸೊ ಇದರ ಬಗ್ಗೆ ನಿಮ್ಗೆ ಏನಾದರೂ ಏನೋ ಡೌಟ್ಸ್ ಇದ್ರೆ ಕೇಳ್ಬೋದು. ನಮ್ಮ ದೇಶದಲ್ಲಿ ದೈಹಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಅನೇಕ ಸಮಿತಿಗಳ ವರದಿಯನ್ನು ನೋಡಿದ್ವಿ. ಈಗ 2006ರಲ್ಲಿ ಪ್ರೊಫೆಸರ್ ಎಲ್.ಆರ್. ವೈದ್ಯನಾಥನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಸೊ ಈ ಸಮಿತಿ ಏನ್ ಮಾಡುತ್ತೆ ಅಂದ್ರೆ ಪ್ರಾಥಮಿಕ ಹಂತದಿಂದ 12ನೇ ತರಗತಿವರೆಗೆ ಅಂದ್ರೆ PUC ವರೆಗೂ ಕೂಡ ಏನ್ ಮಾಡಬೇಕು ಅಂದ್ರೆ ದೈಹಿಕ ಶಿಕ್ಷಣವನ್ನ ಕಡ್ಡಾಯವಾಗಿ ಮಾಡಬೇಕು ಅಂತೇಳಿ ಸೊ ಎಲ್.ಆರ್. ವೈದ್ಯನಾಥನ್ ಸಮಿತಿ ಏನ್ ಮಾಡುತ್ತೆ ವರದಿ ಕೊಡುತ್ತೆ. ಸೊ ಈ ಎಲ್.ಆರ್. ವೈದ್ಯನಾಥನ್ ಸಮಿತಿ ಏನ್ ಮಾಡುತ್ತೆ ಅಂದ್ರೆ ಈ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಏನು ಸೊ ಅಧ್ಯಯನ ಮಾಡುತ್ತಾರೆ. ಸೊ ಅಧ್ಯಯನ ಮಾಡಿಬಿಟ್ಟು ಅವರು ಸರ್ಕಾರಕ್ಕೆ ವರದಿಯನ್ನು ಕೊಡ್ತಾರೆ. ಏನಂದ್ರೆ ಪ್ರಾಥಮಿಕ ಹಂತದಿಂದ 12ನೇ ತರಗತಿವರೆಗೆ ನಾವೇನ್ ಮಾಡಬೇಕು, ದೈಹಿಕ ಶಿಕ್ಷಣವನ್ನ ಕಡ್ಡಾಯವಾಗಿ ಒಂದು ವಿಷಯವನ್ನಾಗಿ ಮಾಡಬೇಕು ಅಂತ ಹೇಳಿ. ಆಮೇಲೆ 2009 ಮತ್ತು 10ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರಾಥಮಿಕ ಹಂತದಿಂದ 9ನೇ ತರಗತಿವರೆಗೆ ಕಡ್ಡಾಯವಾಗಿ ದೈಹಿಕ ಶಿಕ್ಷಣ ಪರೀಕ್ಷೆಯನ್ನ ಮಾಡಿದ್ರು. ಯಾವಾಗಂದ್ರೆ 2009 ಮತ್ತು 10ರಲ್ಲಿ ಅಂದ್ರೆ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಏನು ದೈಹಿಕ ಶಿಕ್ಷಣವನ್ನ ಕಡ್ಡಾಯವಾಗಿ ಮಾಡಿದಂತ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ ರಾಜ್ಯ. ಸೊ 2009 ಮತ್ತು 10ರಲ್ಲಿ ಪ್ರಾಥಮಿಕ ಹಂತದಿಂದ 9ನೇ ತರಗತಿವರೆಗೆ ಏನ್ ಮಾಡಿದ್ರು ಅಂದ್ರೆ ದೈಹಿಕ ಶಿಕ್ಷಣ ಪರೀಕ್ಷೆಯನ್ನ ಮಾಡಿದ್ರು. ತದನಂತರ ಡಾಕ್ಟರ್ ಆನಂದ್ ನಾಡಿಗೇರ್ ಇವರು ಕೂಡ ಇಲ್ಲಿ ಧಾರವಾಡದವ್ರೆ. ಇವರ ನೇತೃತ್ವದಲ್ಲಿ ಒಂದು ಪಠ್ಯಪುಸ್ತಕ ಸಮಿತಿಯನ್ನ ರಚನೆ ಮಾಡ್ತಾರೆ. ಸೊ ಅಂದ್ರೆ ಪ್ರಾಥಮಿಕ ಹಂತಕ್ಕೆ ಪಠ್ಯಪುಸ್ತಕ ಹೇಗಿರಬೇಕು, ಪ್ರೌಢಶಾಲೆಗೆ ಪಠ್ಯಪುಸ್ತಕ ಅಂದ್ರೆ ಯಾವ ರೀತಿ ಇರಬೇಕು, ಅಂದ್ರೆ ಅದರಲ್ಲಿ ಏನೇನು ಯಾವ್ಯಾವ ಕ್ರೀಡೆಗಳನ್ನ ಸೇರ್ಪಡೆ ಮಾಡಬೇಕು, ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯಗಳು, ಯೋಗ, ಪ್ರಾಣಾಯಾಮ, ಧ್ಯಾನ ಇವೆಲ್ಲವುಗಳ ಬಗ್ಗೆ ಏನು ಕುಲಂಕುಷವಾಗಿ ಚರ್ಚೆ ಮಾಡಿ ಸೊ ಎಲ್ಲ ವಿಷಯಗಳನ್ನ ಸೇರ್ಪಡೆ ಮಾಡಿ ಇವರ ನೇತೃತ್ವದಲ್ಲಿ ಪಠ್ಯಪುಸ್ತಕ ಸಮಿತಿಯನ್ನು ರಚನೆ ಮಾಡ್ತಾರೆ. ಸೊ ಈ ಒಂದು ಸಮಿತಿ ಏನ್ ಮಾಡ್ತದೆ ಅಂದ್ರೆ 6, 7, 8, 9, 10ನೇ ತರಗತಿವರೆಗೆ ಇವತ್ತು ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ರೆಡಿ ಇದ್ದಾರೆ. ಸೊ ಇವೆಲ್ಲ ಆಲ್ರೆಡಿ ನಾವು ಬೋಧನೆಯನ್ನ ಮಾಡ್ತಾ ಇದ್ದೀವಿ ಮತ್ತು 10ನೇ ತರಗತಿವರೆಗೆ ಏನ್ ಮಾಡ್ತಿದ್ದೀವಿ ನಾವು ದೈಹಿಕ ಶಿಕ್ಷಣ ಪರೀಕ್ಷೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಇದಾದ ಮೇಲೆ 2011ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಅಂತಾರಾಷ್ಟ್ರೀಯ ಕಾರ್ಯಾಗಾರ ನಡೆಯುತ್ತೆ. ಅಂದ್ರೆ ದೈಹಿಕ ಶಿಕ್ಷಣ ಸಂಬಂಧಪಟ್ಟಂತೆ ಒಂದು ಕಾರ್ಯಾಗಾರ ನಡೆಯುತ್ತೆ. ಸೊ ಆ ಕಾರ್ಯಾಗಾರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಪ್ರಾಥಮಿಕ ವಿಭಾಗ ಅಂತೇಳಿ, ಆಮೇಲೆ 6ರಿಂದ 8ನೇ ತರಗತಿವರೆಗೆ ಉನ್ನತ ಪ್ರಾಥಮಿಕ ಅಂತೇಳಿ ಮಾಡ್ತಾರೆ.
ಆಮೇಲೆ 9ರಿಂದ 10ನೇ ತರಗತಿಯವರಿಗೆ ಮಾಧ್ಯಮಿಕ ಅಂತೇಳಿ ಅವರು ಇದು ಮಾಡ್ತಾರೆ. ಆಮೇಲೆ 11ರಿಂದ 12 ಪ್ರೌಢಶಾಲಾ ವಿಭಾಗ ಅಂತೇಳಿ ಅವಾಗ ಏನ್ ಮಾಡ್ತಾರೆ ಅಂದ್ರೆ ನೀಲನಕ್ಷೆಯನ್ನ ತಯಾರು ಮಾಡ್ತಾರೆ. ನಿಮಗೆ ಬೇರೆ ರಾಜ್ಯಗಳಿಗೆ ಹೋದ್ರೆ ಇದೇ ಪದ್ಧತಿ ಇದೆ. ಏನು ಈ ಹಂತದಲ್ಲಿ ನಾವು ಏನ್ ಮಾಡ್ತಾರೆ ಅಲ್ಲೆಲ್ಲ ಶಿಕ್ಷಣವನ್ನ ಕೊಡ್ತಾರೆ. ಅಂದ್ರೆ 1ರಿಂದ 5 ಪ್ರಾಥಮಿಕ ವಿಭಾಗ. ಈ ನಮ್ಮಲ್ಲಿ ಏನ್ ಮಾಡ್ತೀವಿ ನಾವು 1ರಿಂದ 7 ಪ್ರಾಥಮಿಕ ವಿಭಾಗ ಅಂತ ಕರಿತೀವಿ. ಆಮೇಲೆ 6ರಿಂದ 8 ಉನ್ನತ ಪ್ರಾಥಮಿಕ. ಅಂದ್ರೆ ನಮ್ಮಲ್ಲಿಗೆ 7 ಮುಗಿಸಿದ್ಮೇಲೆ 8ನೇ ತರಗತಿ 8ಕ್ಕೆ ಬಂದಂದ್ರೆ ಅದೇನ್ ಕರಿತೀವಿ ನಾವು 8ರಿಂದ 10 ಪ್ರೌಢಶಾಲಾ ವಿಭಾಗ ಅಂತ ಕರಿತೀವಿ. ಸೊ ಆದ್ರೆ 6ರಿಂದ 8ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅದು ಉನ್ನತ ಪ್ರಾಥಮಿಕ ಶಾಲೆ ಅಂತೇಳಿ ಕರೀತಾರೆ. ಆಮೇಲೆ 9ರಿಂದ 10 ಓದ್ತಕ್ಕಂಥ ಶಾಲೆಗಳಿಗೆ ಮಾಧ್ಯಮಿಕ ಶಾಲೆಗಳಂತೇಳಿ ಕರೀತಾರೆ. ಇನ್ನು 11ರಿಂದ 12 ತರಗತಿಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಪ್ರೌಢಶಾಲೆ ವಿದ್ಯಾರ್ಥಿಗಳಂತೇಳಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕರೀತಾರೆ. ಆದರೆ ಈ ಒಂದು ವ್ಯವಸ್ಥೆ ಇನ್ನೂ ನಮ್ಮ ರಾಜ್ಯದಲ್ಲಿ ಬಂದಿಲ್ಲ. ಸೊ ಹೀಗೆ ನಮ್ಮ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳ ಅಭಿವೃದ್ಧಿಗಾಗಿ ಹಲವಾರು ಸಮಿತಿಗಳನ್ನು ರಚನೆ ಮಾಡಿ ಆ ಸಮಿತಿಗಳು ತಮ್ಮ ವರದಿಯನ್ನು ಕೊಟ್ಟು ಏನು ನಮ್ಮ ದೇಶದಲ್ಲಿ ದೈಹಿಕ ಶಿಕ್ಷಣ ಅಭಿವೃದ್ಧಿ ಆಗಲಿಕ್ಕೆ ಎಲ್ಲ ಸಮಿತಿಗಳು ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಇಲ್ಲಿ ಇದು 9ನೇ ತರಗತಿಗೆ ಅಧ್ಯಾಯವಾದ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆಗೆ ಸಂಬಂಧಪಟ್ಟಂತ ವಿಷಯ ಇದು. ಇಲ್ಲಿಗೆ ಈ ಒಂದು ಅಧ್ಯಾಯ ಮುಕ್ತಾಯ.